ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಸ್ಪತ್ರೆಗೆ ಹೋಗ್ತೀನಿ ಅಂತ ಇನ್ನೊಬ್ಬರ ಜೊತೆ ಮದುವೆಯಾದಂತ ಪತ್ನಿ, ಗಂಡ ಇರ್ಲಿ 6 ವರ್ಷದ ಮಗುವನ್ನು ಕೂಡ ಬಿಟ್ಟು ಹೋದಂತ ಪತ್ನಿ ಮಾಡಿದ್ದೇನು ಹಾಗಾದ್ರೆ? ಮನೇಲಿ ಹೇಳಿದ್ದು ಆಸ್ಪತ್ರೆಗೆ ಹೋಗ್ತೀನಿ ಅಂತ, ಆದ್ರೆ ಆಕೆ ಮತ್ತೋರ್ವನನ್ನ ವರಿಸಿದ್ದಾಳೆ. ಕಾರ್ನಲ್ಲೇ ಮತ್ತೋರ್ವನನ್ನ ಮದುವೆ ಆದಂತ ಘಟನೆ ಇದು. ನೋಡಿ, ಗಂಡ ಮತ್ತು 6 ವರ್ಷದ ಮಗುವನ್ನ ಬಿಟ್ಟು ಹೋದ ಪತ್ನಿ ಮದುವೆ ಆಗಿದ್ದು ದೇವಸ್ಥಾನದಲ್ಲೂ ಅಲ್ಲ, ಕಲ್ಯಾಣ ಮಂಟಪದಲ್ಲೂ ಅಲ್ಲ, ತಾರ್ ಜೀಪಿನೊಳಗೆ ಇನ್ನೊಬ್ಬನನ್ನ ಮದುವೆ ಆಗಿದ್ದಾಳೆ ಐನಾತಿ. ಗಂಡನನ್ನ ಬಿಟ್ಟು ಇನ್ನೊಬ್ಬನ ತಾಳಿಗೆ ಕೊರಳೊಡ್ಡಿದಂತ ಮಹಿಳೆ ಜೀಪ್ನಲ್ಲೇ ಮದುವೆ, ಅಲ್ಲೇ ತಾಳಿ ಕಟ್ಟಿ ಕಾಲುಂಗುರ ಹಾಕಿಸ್ಕೊಂಡಿದ್ದಾಳೆ. ಎರಡನೇ ಪತಿ ಕಾಲುಂಗುರ ತೊಡಿಸಿರೋದು ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಿ. ಗ್ರಾಮದ ಮಹಿಳೆಯಿಂದ ಪತಿಗೆ ವಂಚನೆ ಮಾಡಲಾಗಿದೆ. ಮೊದಲನೇ ಗಂಡನನ್ನ ಬಿಟ್ಟು ಮಗುವನ್ನು ಬಿಟ್ಟು ಬೇರೆಯವನ ಜೊತೆಗೆ ತಾರ್ ಜೀಪಿನಲ್ಲೇ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ, ಕಾಲುಂಗುರ ಹಾಕಿಸ್ಕೊಂಡಿದ್ದಾಳೆ. ನಾಚಿಕೆ ಆಗ್ಬೇಕು ಇಂಥವ್ರ ಜನ್ಮಕ್ಕೆ. ಒಂದು ಮದುವೆ ಆಗಿರ್ತಾರೆ, ಮಗು ಇರುತ್ತೆ, ಆ ಗಂಡ ಮಗು ಸಂಸಾರ ನಿಭಾಯಿಸೋದ್ ಬಿಟ್ಟು ಮತ್ತೋರ್ವನ ಜೊತೆಗೆ ಈ ರೀತಿ ಮದುವೆ ಆಗ್ತಾರೆ ಅಂದ್ರೆ ಇಂಥವ್ರಿಗೆ ಏನ್ ಹೇಳ್ಬೇಕು ಅಂತ. ಗಂಡಂಗೆ ಹೇಳಿರೋದು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಂತ. ತಾಳಿ ಕಟ್ಟಿಸ್ಕೊಳ್ಳೋದು, ಕಾಲುಂಗುರ ಹಾಕಿಸ್ಕೊಳ್ಳೋದು ಅಂದ್ರೆ ಏನ್ ತಮಾಷೆನ, ಆಟ ಆಗಿ ಹೋಗಿದ್ಯಾ? ಓರ್ವ ಗಂಡ ಇದಾನೆ, ಮೊದಲನೇ ಗಂಡ ಸತ್ತಿಲ್ಲ ಆತ. ಅಷ್ಟ್ರ ಒಳಗೇನೆ ಮಗುನ ಗಂಡನ್ನ ಬಿಟ್ಟು ಬಂದು ಜೀಪಲ್ಲೇ ಮದುವೆ ಆಗ್ತಾಳೆ ಅಂದ್ರೆ ಎಂತ ನಾಚಿಗೆಟ್ಟೋರು ಇರ್ಬೇಕು ಅಂತ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಈ ಹೆಣ್ಣು ಈ ರೀತಿಯಾಗಿ ಹೋಗಿ ತನ್ನ ಗಂಡನ್ ಬಿಟ್ಟು ಮಗು ಬಿಟ್ಟು ಬೇರೆಯವನ ಜೊತೆ ಮದುವೆ ಆಗಿದ್ದಾಳೆ ಅಂದ್ರೆ ಅದ್ರದ್ದು ಉದ್ದೇಶ ಕಾರಣ ನಾವು ಹೇಳಲೇಬೇಕು ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ ಬಿಡಿ. ಬಟ್ ಆದ್ರೂ ನಡೆದಿದ್ದೇನು, ಮುಂದಿನ ನಡೆ ಏನು, ಆಕೆಯ ಗಂಡ, ಮೊದಲನೇ ಗಂಡ ಸದ್ಯ ಮುಂದೆ ಏನ್ ಡಿಸಿಷನ್ ತೆಗೆದುಕೊಳ್ತಾನೆ ಅಂತ? ಖಂಡಿತ ಸೌಖ್ಯ. ಏನು ಹಾಸನದ ಮುಖಂದೂರಿನ ಪ್ರಕಾಶ್ ಏನಿದ್ದಾರೆ, ಆತನನ್ನ ಹರ್ಷಿತಾ ಅನ್ನೋ ಮಹಿಳೆ ಏನಿದ್ದಾಳೆ, ಈಕೆ 8 ವರ್ಷದ ಹಿಂದೆ ಮದುವೆಯನ್ನ ಆಗಿರ್ತಾಳೆ. 8 ವರ್ಷದಿಂದ ಗಂಡನ ಜೊತೆ ಬದುಕಿರ್ತಾಳೆ. ಆದ್ರೆ ಈಕೆ ಏನು ಅಂದ್ರೆ ಒಂದ್ ಮಗು ಕೂಡ ಇರುತ್ತೆ. ಆದ್ರೆ ಆಕೆ ಆ ಮಗುವನ್ನ ಬಿಟ್ಟು ಈಗ ಪ್ರಿಯಕರನ ಜೊತೆ ಹೋಗಿರೋ ಅಂತದ್ದು. ಅಂದ್ರೆ ಆಕೆ ಏನು ಗಂಡನ ಜೊತೆ ಒಂದಷ್ಟು ಗಲಾಟೆಗಳನ್ನು ಕೂಡ ಮಾಡ್ಕೊಂಡಿರ್ತಾಳೆ. ಸ್ಟೇಷನ್ ಅಲ್ಲಿ ಕರೆಸಿ 2 ಕುಟುಂಬಗಳನ್ನ ಕರೆಸಿ ಒಂದಷ್ಟು ಮಾತುಕತೆನೂ ಕೂಡ, ಸಂಧಾನವನ್ನು ಕೂಡ ಮಾಡಿರ್ತಾರೆ. ಆದ್ರೆ ಅದ್ ಯಾವ್ದಕ್ಕೂ ಕೂಡ ಈಕೆ ಒಪ್ಪದೆ ಈಗ ಪ್ರಿಯಕರನ ಜೊತೆ ಹೋಗಿರ್ತಕ್ಕಂಥದ್ದು. ಏನು ಮುಖಂದೂರು ಗ್ರಾಮದ ಪ್ರಕಾಶ್ ಏನಿದ್ದಾರೆ, ಆತನ ಮದುವೆ ಆಗಿದಂತ ಈಕೆ ಈಗ ಪ್ರಿಯಕರನ್ ಜೊತೆ ಇರ್ತಕ್ಕಂಥದ್ದು. ಈಕೆ ಗಂಡನಿಗೆ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಸ್ಪತ್ರೆಗೆ ಬರ್ತೀನಿ ಅಂತ ಹೇಳ್ದವಳು ಫೋನ್ ಸ್ವಿಚ್ ಆಫ್ ಮಾಡ್ತಾಳೆ. ಆಗ ಗಂಡನಿಗೆ ಅನುಮಾನ ಬಂದು ಫೋನ್ ಮಾಡ್ತಾರೆ, ಸ್ವಿಚ್ ಆಫ್ ಇರುತ್ತೆ. ಆಗ ಕಂಪ್ಲೇಂಟ್ ನ ಮಾಡಿ ಮೊಬೈಲ್ ನ ಟ್ರ್ಯಾಕಿಂಗ್ ಮಾಡಿ ಹುಡುಕಿ ಕರೆಸ್ತಾರೆ, ಸ್ಟೇಷನ್ಗೆ ಕರೆಸಿ ಅಲ್ಲೂ ಕೂಡ ಮತ್ತೆ ಸಂಧಾನ ಮಾಡುವಂತಹ ಕೆಲಸ ಮಾಡ್ತಾರೆ ಪೊಲೀಸರು. ಆದ್ರೂ ಕೂಡ ಸಂಧಾನದಲ್ಲಿ ಆಕೆ ಒಪ್ಕೊಳ್ಳಲ್ಲ. ಈಗ ಸದ್ಯ ಏನು ಈ ಹರ್ಷಿತಾ ಏನಿದ್ದಾಳೆ, ಸದ್ಯ ಈಕೆ ಗಂಡನನ್ನ ಬಿಟ್ಟು ಜೊತೆಗೆ ಮಗುವನ್ನ ಬಿಟ್ಟು ಪ್ರಿಯಕರನ ಜೊತೆ ಇರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಚೇತನ್ ಮಾಹಿತಿಗೆ.